ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗೆ ಹೋದ್ರಂತ ಹಂಗಾಗೋದು ಪರಿಸ್ಥಿತಿ ಬೇಡ. ಯಾಕಪ್ಪ ಅಂತಂದ್ರೆ ಭಾಳಷ್ಟು ಮಂದಿ ಭಾಳ ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡ್ತಾರೆ. ಸ್ಪೆಷಲಿ ಟೆಕ್ನೋ ಈ ಸ್ಮಾರ್ಟ್ಫೋನ್ ನೀವು ಪರ್ಚೇಸ್ ಮಾಡ್ತೀರಿ. ಒಂದಲ್ಲ ಎರಡಲ್ಲ ಮೂರಲ್ಲ ಬಹಳಷ್ಟಿಂತ ಕಾರಣ ಅದಾವ. ಇದ್ರ ಮಾತು ಕೇಳಿ ನೀವು ಈ ಫೋನ್ ಕಣ್ಣು ಮುಚ್ಚಿ ಹೊಡ್ಕೊಂಡೇ ಬಿಡ್ತಾರತ್ತ ಆನ್ಲೈನ್ ಆರ್ಡರ್. ಸ್ಪೆಷಲಿ ಟೆಕ್ನೋ ಸ್ಪಾರ್ಕ್ 40 Pro Plus ಏನೈತಿ ಭಾಳ ಚಲೋ ಇರೋದೈತಿ. ಮೋಸ್ಟ್ಲಿ ನಿಮ್ಗೆ ಇದು 15,000 ರೂಪಾಯಿ ತನಕ ಸಿಕ್ಕನು ಭಾಳ ಚಲೋ ಅಂತ ಹೇಳ್ತೀನಿ. ಅದನ್ನ ನೋಡೋಣ ಏನು ಪ್ರೈಸ್ ಇವ್ರು ಫಿಕ್ಸ್ ಮಾಡ್ತಾರ ಅಂತ ಹೇಳಿ. ಅದ್ರ ಸ್ಮಾರ್ಟ್ಫೋನ್ ಡಿಸೈನ್ ಭಾಳ ಚಲೋ ಕಾಣಾಕುಂತೈತಿ. ಹಿಂದೆ ನಮಗೆ 3 ಕ್ಯಾಮ್ರಾ ಸೆನ್ಸರ್ ಕೊಡ್ತಾರ, ಕನ್ಫರ್ಮ್ ಐತಿ. ಎಲ್ಲದಕ್ಕಿಂತ ಪ್ರೀಮಿಯಂ ಟಾಪ್ ನೋಚ್ ಕ್ವಾಲಿಟಿದ 1.5K ರೆಸಲ್ಯೂಷನ್ ಇದು ಸ್ಮಾರ್ಟ್ಫೋನ್ ಡಿಸ್ಪ್ಲೇ ಆಗೋದೈತಿ. ಎಲ್ಲಿಗ ನೀವು ತಿಳ್ಕೊಂಡ ಖುಷಿ ಆಗಾಕುಂತಿದ್ರ ಇನ್ನು ಭಾಳಷ್ಟು ಐತಿ ತಿಳ್ಕೊಳ್ಳೋದು. ಅದಕ್ಕಿಂತ ಮುಂಚೆ ಒಂದು ವಿಡಿಯೋಗೆ ಲೈಕ್ ಹೊಡೋದು, ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು, ಗಂಟೆ ಹೊಡೋದು ಮುಂದೆ ಸ್ಟಾರ್ಟ್ ಮಾಡೋ. ಸ್ಮಾರ್ಟ್ಫೋನ್ ಡಿಸ್ಪ್ಲೇ ಭಾಳ ದೊಡ್ಡದು ಅನಿಸ್ತೈತಿ. 6.78 ಇಂಚಸ್ ದ ಡಿಸ್ಪ್ಲೇ ಇದಾಗಿದ್ದಿರ್ತೈತಿ. ಅಮೋಲೆಡ್ ಡಿಸ್ಪ್ಲೇ ಕೊಡಾಕ್ ಕುಂತಿದ್ದೈತಿ. ಯಾಕಪ್ಪ ಪ್ರೀಮಿಯಂ ಕ್ವಾಲಿಟಿ ಡಿಸ್ಪ್ಲೇ ಐತಿ, ನೋ ಡೌಟ್. ಹಂಗ ಅಂಡರ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್, 144 ಹರ್ಟ್ಸ್ ಇಂದ ರಿಫ್ರೆಶ್ ರೇಟ್ ಭಾಳ ನಿಮ್ಗೆ ಇದು ಚಲೋ ಪರ್ಫಾರ್ಮೆನ್ಸ್ ಕೊಡ್ತೈತಿ. ಗೇಮಿಂಗ್ ಸಲುವಾಗಿ ಟೆನ್ಷನ್ ತಗೊಳ್ಳೋರ್ಗೆ ಇಲ್ಲಿ ಭಾಳ ಖುಷಿ ಅನ್ನಿಸ್ತೈತಿ. ನೋಡ್ರಿಪ್ಪ, ಮೀಡಿಯಾಟೆಕ್ ಡೆಮಿಸಿಟಿ ಹೆಲಿಯೋ G200 ಪ್ರೊಸೆಸರ್ ಸ್ಮಾರ್ಟ್ಫೋನ್ ಒಳಗೆ ಕೊಡೋರು ಅದಾರ. ಆದರೆ ಇಲ್ಲಿ ನಿಮಗೆ ಇಂಟ್ರೆಸ್ಟಿಂಗ್ ಹಿಡಿಸೋದು ಒಂದು ಬೆಸ್ಟ್ ಡೀಸೆಂಟ್ ಗೇಮಿಂಗ್ ಸ್ಮಾರ್ಟ್ಫೋನ್. ಭಾಳ ಹೈ ಎಂಡ್ ಗ್ರಾಫಿಕ್ಸ್ ಅಂತ ನೀವು ಆಡಕ್ಕೆ ಆಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ಅದಕ್ಕೆ 45,000 ರೂಪಾಯಿ ಬಡಿಬೇಕು. ಆದ್ರೂ ನಿಮ್ಗೆ ಮಿನಿಮಮ್ 40 to 60 FPS ಇದು ಗೇಮ್ ಸಪೋರ್ಟ್ ಹಿಡಿತೈತಿ. ಲೈಕ್ BGMI ನೋಡ್ರಿಪ್ಪ, ಈ ಚಿಪ್ಸೆಟ್ ಈ FPS ಸಪೋರ್ಟ್ ಹಿಡಿತೈತಿ. ಮೋಸ್ಟ್ಲಿ ನೋಡ್ಬೇಕು ಏನಾರ ಆಪ್ಟಿಮೈಸೇಷನ್ ಆಗುತ್ತೋ ಕಂಪ್ನಿಲಿಂದ ಹೆಂಗೋ 90 FPS ಮೋಸ್ಟ್ಲಿ ಸಿಗ್ಲಿಕ್ಕಿಲ್ಲ. ಹಂಗ ಲೇಟೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ Android 15 ಸಿಗಾಕುಂತೈತಿ. ಎಲ್ಲದ್ರಗಿಂತ ಮೇನ್ ಮಾತಾಡೋದಪ್ಪ ಅಂತಂದ್ರೆ ಫೋಟೋ ಹೊಡ್ಕೊಳ್ಳೋರ್ಗೆ ಇಂದ 3 ಕ್ಯಾಮರಾ ಸೆನ್ಸರ್ ಅಂತೇಳಿ ಗೊತ್ತಾಗ್ಬಿಟ್ಟೈತಿ. 2 ಕ್ಯಾಮರಾ ಸೆನ್ಸರ್ ಏನದಾವ ಏನೋ ಕನ್ಫರ್ಮ್ ಅಂತೂ ಗೊತ್ತಿಲ್ಲ. ಆದ್ರೆ 50 ಮೆಗಾ ಪಿಕ್ಸಲ್ಸ್ ದ ಮೇನ್ ಪ್ರೈಮರಿ ಕ್ಯಾಮರಾ ಸೆನ್ಸರ್ ವಿತ್ EIS ಫೀಚರ್ ಗುಟಾಗ ಸಿಗೋದೈತಿ. ಕ್ಯಾಮ್ರಾ ಒಳಗೆ ಆಪ್ಟಿಮೈಸೇಷನ್ ಚಲೋ ಇರ್ತೈತಿ ಅಂತೇಳಿ ಕನ್ಫರ್ಮ್ ಆಗ್ತೈತಿ. ಆದ್ರೆ ಎಲ್ಲದಕ್ಕಿಂತ ನಂಗೆ ಹಿಡಿಸಿರೋದ 68 ವೋಲ್ಟ್ ಇಂದ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್. ಭಾಳ ಫಾಸ್ಟ್ ನಿಮ್ ಚಾರ್ಜಿಂಗ್ ಇದು ಮಾಡಿಬಿಡ್ತೈತಿ. ಹಂಗ 5400 mAh ಇಂದ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಕೊಟ್ಟಾಗಿ ಸ್ಮಾರ್ಟ್ಫೋನ್ ಲಾಂಚ್ ಆಗಂತೈತಿ. ವೈರ್ಲೆಸ್ ಚಾರ್ಜಿಂಗ್ ಮಾಡೋರ್ಗೆ ಭಾಳ ಚಲೋ ಅನಿಸ್ತೈತಿ. 45 ವೋಲ್ಟ್ ಇಂದ ವೆರಿ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಸಿಗ್ತೈತಿ. ಮತ್ತ ಮಿಕ್ಕಿದ ಸಣ್ಣ ಪುಟ್ಟ ಆಪ್ಷನ್ಸ್ ನೋಡಕ್ ಹೋದಿವಪ್ಪ. IP64 ರೇಟಿಂಗ್ ಸಿಗಾಕುಂತೈತಿ. ಡಸ್ಟ್ ಆಗಿರ್ಲಿ, ವಾಟರ್ ಡ್ರಾಪ್ಲೆಟ್ಸ್ ಆಗಿರ್ಲಿ, ಇದು ಆರಾಮ ಹ್ಯಾಂಡಲ್ ಮಾಡ್ತೈತಿ. ಸ್ಮಾರ್ಟ್ಫೋನ್ ಒಳಗ ಬಹಳಷ್ಟು AI ಫೀಚರ್ ಸಿಗ್ಬೋದು ಅಂತ ಹೇಳಿ ಮಾತನಾಡ್ದೈತಿ. ಹಂಗ ಡಾಲ್ಬಿ ಅಟ್ಮಾಸ್ ಡುವಲ್ ಸ್ಟೋರೇಜ್ ಸ್ಪೀಕರ್ ಸಿಗೋದೈತಿ. ಮಿಡ್ ನೈಟ್ ಬ್ಲ್ಯಾಕ್, ರೋಸ್ಟ್ ಸಿಲ್ವರ್ 2 ಕಲರ್ ಒಳಗೆ ಈ ಸ್ಮಾರ್ಟ್ಫೋನ್ ಲಾಂಚ್ ಆಗೋದೈತಿ. ಜುಲೈ 7ನೇ ತಾರೀಕಿಗೆ ಈ ಸ್ಮಾರ್ಟ್ಫೋನ್ ಲಾಂಚ್ ಆಗ್ತೈತಿ ಅಂತ ಹೇಳಿ ಕನ್ಫರ್ಮ್ ರೂಮರ್ಸ್ ಬರಕ್ಕೆ ಕುಂತಾವ. ಅದನ್ನ ನೋಡೋದು ಒಂದೊಂದು ಮಾತೈತಿ. ಇಂಡಿಯಾ ಒಳಗೆ 15,000 to 14,000 ರೂಪಾಯಿ ಒಳಗೆ ಏನ್ರಿ ಈ ಸ್ಮಾರ್ಟ್ಫೋನ್ ಲಾಂಚ್ ಮಾಡಿದ್ರೆ ಭಾಳ ಚಲೋ ಮಂದಿಗೆ ಲೈಕ್ ಆಗ್ತೈತಿ. ಇದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇಲ್ಲಿ ತನಕ ಅನಿಸೈತಿ ನನಗೆ ನಾ ಕಮೆಂಟ್ಸ್ ಬಾಕ್ಸ್ ಓಪನ್ ಐತಿ. ಬಂದಲ್ತಾಗ ನೀವು ಏನು ಬೇಕಾದ ಹೇಳ್ಬೇಕು. ಇಲ್ಲಪ್ಪ ವಿಡಿಯೋಗೆ ಲೈಕ್ ಮಾಡ್ರಿ, ಶೇರ್ ಹೊಡ್ರಿ, ಸಬ್ಸ್ಕ್ರೈಬ್ ಹೊಡ್ರಿ, ಗಂಟೆ ಹೊಡ್ರಿ, ಮನೆಗೆ ಹೋಗಿ ಊಟ ಮಾಡಿ ಪಾಚ್ಕೊಂಡ್ಬಿಡ್ರಿ. ವಿಡಿಯೋ ನೋಡಿದಾಗ ಭಾಳ ಖುಷಿ ಅನಿಸೈತಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.